ಸ್ನೇಹಿತರೆ ನಮಸ್ಕಾರ. ಪಿಂಚಣಿ ಯೋಜನೆಯ ಬಿಗ್ ಅಪ್ಡೇಟ್‌ಗೆ ಸ್ವಾಗತ. ಹೌದು ಸ್ನೇಹಿತರೆ, ಪಿಂಚಣಿ ಯೋಜನೆಯ ಕುರಿತಾಗಿ ಬಿಗ್ ಅಪ್ಡೇಟ್ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬಂದಿದೆ. ಇಲ್ಲಿ ಮುಖ್ಯವಾಗಿ 23 ಲಕ್ಷ ಜನರನ್ನ, ಅದರಲ್ಲಿ ವಿಧವಾ ಮಹಿಳೆಯರು ಬಂದರು, ಅಂಗವಿಕಲರು ಬಂದರು, ಹಾಗೆ ಹಿರಿಯ ನಾಗರಿಕರು ಕೂಡ ಬಂದರು. 23 ಲಕ್ಷ ಜನರನ್ನ ಈ ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ. ಯಾಕೆ? ಯಾವ ಕಾರಣಕ್ಕಾಗಿ ಇವರನ್ನ ತೆಗೆದುಹಾಕಿದ್ದಾರೆ? ಅದರಲ್ಲಿ ನೀವು ಕೂಡ ಆಗಿರಬಹುದು. ಮೊದಲೇ 1 ತಿಂಗಳ ಹಣ ಎರಡೆರಡು ಅಥವಾ ಮೂರ್ಮೂರು ತಿಂಗಳ ಬಿಟ್ಟು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಷ್ಟೊಂದು ಲಕ್ಷಾಂತರ ಫಲಾನುಭವಿಗಳನ್ನ ತೆಗೆದುಹಾಕಿದ್ರೆ ಸರ್ಕಾರಕ್ಕೆ ಕೋಟಿಗಟ್ಟಲೆ ದುಡ್ಡು ಉಳಿಯತ್ತೆ. ಅದು ಓಕೆ, ಅದು ನಿಜ ಕೂಡ. ಹಾಗಾಗಿನೇ ವೆರಿಫಿಕೇಶನ್ ಮಾಡಿದ್ದಾರೆ. ಅದು ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಜನರನ್ನ ತೆಗೆದುಹಾಕಿದ್ದಾರೆ? ಎಲಿಜಿಬಲ್ ಇದ್ದಂಥವರು ಕೂಡ ಇದರಲ್ಲಿ ಔಟ್ ಆಗಿದ್ದಾರೆ. ಅವ್ರಿಗೊಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ನೀವು ಈ ಕೆಲಸ ಮಾಡಿ ನಾವು ಮತ್ತೆ ನಿಮಗೆ ದುಡ್ಡು ಜಮಾ ಮಾಡ್ತೀವಿ ಅಂತ ಸರ್ಕಾರವೇ ಖುದ್ದಾಗಿ ಹೇಳಿದೆ. ಅದೇನು ಕೆಲಸ? ಯಾವ ಕಾರಣಕ್ಕಾಗಿ ತೆಗೆದುಹಾಕಿರುವಂಥದ್ದು? ಇನ್ನು ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಪಿಂಚಣಿ ಯೋಜನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ, ಈಗಾಗಲೇ 23 ಲಕ್ಷ ಫಲಾನುಭವಿಗಳನ್ನು ನಾವು ತೆಗೆದುಹಾಕಿದ್ದೀವಿ. ಅಷ್ಟೇ ಅಲ್ಲ, ಇನ್ನೂ ನಂಬರ್ಸ್ಗಳು ಹೆಚ್ಚಾಗಬಹುದು. ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲಿಕೇಶನ್ ಹಾಕಿದಂಥವರು ಕೂಡ ಲಕ್ಷಾಂತರ ಜನ, ಇನ್ನು ಎಲಿಜಿಬಲ್ ಇಲ್ಲದಂಥವರು ಕೂಡ ದುಡ್ಡು ಕೊಟ್ಟು ಅದನ್ನು ಮಾಡಿಸಿಕೊಂಡಿದ್ದಾರೆ ಪಿಂಚಣಿಯನ್ನು, ಹಾಗೆ ದುಡ್ಡನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗಿರುವಾಗ ಎಲಿಜಿಬಲ್ ಇಲ್ಲದಿದ್ದರೂ, ಅಂದರೆ ಮುಖ್ಯವಾಗಿ ತೀರಿ ಹೋಗಿದ್ದರೂ ಅವರ ಹೆಸರಿನಲ್ಲಿ ಇನ್ನೂ ಕೂಡ ದುಡ್ಡು ಪಡ್ಕೊಳ್ತಾ ಇರುವಂಥದ್ದು. ಇದು ಗೃಹಲಕ್ಷ್ಮಿಯಲ್ಲಿ ಕೂಡ ನಡೀತಾ ಇದೆ. ಅಂದರೆ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಿರಿಯ ನಾಗರಿಕರಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಇನ್ನೂ ಕೂಡ ಪಿಂಚಣಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ. ಹಾಗಾಗಿ ಖುದ್ದಾಗಿ ಸರ್ಕಾರವೇ ಹೇಳ್ತಾ ಇದೆ, ಈ ರೀತಿ ಯಾರು ಮಾಡ್ತಾ ಇದ್ದೀರಿ ಅವರು ಮರಣ ಪ್ರಮಾಣ ಪತ್ರವನ್ನು ತೆಗೆಸಿಕೊಳ್ಳಿ. ಈಗಾಗಲೇ SIR ಪ್ರಕ್ರಿಯೆ ನಡೀತಾ ಇದೆ. ಬಾಂಗ್ಲಾದೇಶಿಯ ನುಸುರುಕೋರರು ಒಳಗಡೆ ಬಂದು, ಅಂದರೆ ನಮ್ಮ ಭಾರತದಲ್ಲಿ ಬಂದು ನೆಲೆ ಊರಿದ್ದಾರೆ. ಅವರ ಒಂದು ಕಂಡು ಹಿಡಿಲಿಕ್ಕೆ SIR ಪ್ರಕ್ರಿಯೆ ಮಾಡಿದ್ರು. ಆ ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಕೋಟಿಗಟ್ಟಲೆ ಜನ ಸಿಗ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನುವಂಥದ್ದು ಪ್ರತಿಯೊಬ್ಬರ ವೋಟರ್ ID-ಗಳನ್ನು ಚೆಕ್ ಮಾಡ್ತಾ ಇರುವಂಥದ್ದು. ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ಎಷ್ಟು ಜನ ಸದಸ್ಯರದ ವೋಟರ್ ID ಇದೆ, ಎಷ್ಟು ಜನರದ್ದು ಇಲ್ಲ, ಇದೆಲ್ಲ ಕಂಡು ಹಿಡಿಯುವಾಗ ಎಷ್ಟು ಜನ ತೀರಿ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗತ್ತಲ್ವಾ. ಸೊ ಇದರ ಆಧಾರದ ಮೇಲೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗಿ ಎಲ್ಲ ಯೋಜನೆಗಳಲ್ಲಿ ವೆರಿಫಿಕೇಷನ್ಗಳು ಆಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಇದು ಒಂದು ಕೂಡ ಹೌದು. ಈ ಪಿಂಚಣಿ ಯೋಜನೆಯಲ್ಲಿ ತೀರಿ ಹೋದವರು ಕೂಡ ಬಹಳಷ್ಟು ಜನ, ಆದರೂ ಸಹಿತ ಅವರ ಕುಟುಂಬಸ್ಥರು ಈ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಹೇಳ್ತಾ ಇದೆ, ಸೊ ಯಾರು ಈ ರೀತಿ ಮಾಡ್ತಾ ಇದ್ರಿ, ನಿಮ್ಮ ಟೋಟಲಿ ಯೋಜನೆಗಳನ್ನೇ ಬಂದ್ ಮಾಡ್ತೀವಿ. ನೀವು ಈ ರೀತಿ ಮಾಡೋದ್ರಿಂದ ಸರ್ಕಾರಕ್ಕೆ ವಿರುದ್ಧವಾದಂಥದ್ದು ಕಾನೂನು ಬಾಹಿರ ಚಟುವಟಿಕೆ. ಸೊ ನೀವು ತೀರಿ ಹೋಗಿದ್ರಲ್ಲಿ ನಿಮ್ಮ ಮನೆಯವರು ಅದರ ಪಿಂಚಣಿಯನ್ನು ಬಂದ್ ಮಾಡಬೇಡಿ, ಏನು ಅವಶ್ಯಕತೆ ಇಲ್ಲ. ನೀವು ಮರಣ ಪ್ರಮಾಣ ಪತ್ರವನ್ನು ತೆಗೆಸಿದ್ರೆ ಸಾಕು, ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅನುಮಾನ ಬಂದಂಥವರನ್ನು ಕೂಡ ತೆಗೆದುಹಾಕಿದ್ದಾರೆ. ಒಂದು ವೇಳೆ ನಿಮಗೆ ಕಳೆದ 2 ಅಥವಾ 3 ತಿಂಗಳಿನಿಂದ ದುಡ್ಡು ಬಂದಿಲ್ಲ ಅಂದರೆ ನಿಮ್ಮನ್ನು ಕೂಡ ತೆಗೆದು ಹಾಕಿದ್ದಾನೆ. ಸೊ ಹಾಗಾಗಿ ನೀವು ಒಂದು ಕೆಲಸ ಮಾಡಿ, ನೀವು ಎಲಿಜಿಬಲ್ ಇದ್ದರೆ ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ, ಅಂದರೆ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಆ ಪತ್ರವನ್ನು ಏನು ಮಾಡಬೇಕು, ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ನೋಡಿ, ಆ ಒಂದು ಬ್ಯಾಂಕ್ಗೆ ಹೋಗಿ ಈ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿದ್ರೆ ಸಾಕು. ಅವರು ಮೇಲಧಿಕಾರಿಗಳಿಗೆ ಕಳುಹಿಸಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರಿಟಿಯನ್ನು ಪಡ್ಕೊಂಡು ನೀವು ಎಲಿಜಿಬಲ್ ಇದ್ದರೆ ಪಿಂಚಣಿ ಮತ್ತೆ ಜಮಾ ಆಗಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಇದನ್ನು ನೀವು ಮಾಡಿ, ಇದನ್ನು ಖುದ್ದಾಗಿ ಸರ್ಕಾರವೇ ತಿಳಿಸಿದೆ. ಇನ್ನು ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲಿ ಹೆಚ್ಚಳ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕಳೆದ 2 ವರ್ಷದಿಂದ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಈ ಬಜೆಟ್ ಮಂಡನೆಯಲ್ಲಾದರೂ ಏನಾದರೂ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾರಂತ ಪಿಂಚಣಿದಾರರು ವೇಟ್ ಮಾಡ್ತಾಯಿದ್ರು. ಈಗ ಸದ್ಯಕ್ಕೆ ಬಜೆಟ್ ಮಂಡನೆ ಕೂಡ ಆಗೋಗಿದೆ, ಆದರೆ ಯಾವುದೇ ರೀತಿ ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿರಲಿಲ್ಲ. ಈಗ ಅಪ್ಡೇಟ್ ಕೊಟ್ಟಿದ್ದಾರೆ.
ಅತಿ ಶೀಘ್ರದಲ್ಲಿ ಪಿಂಚಣಿ ಹೆಚ್ಚಳ ಮಾಡಬಹುದಾದಂತಹ ಸಾಧ್ಯತೆ ಇದೆ ಅಂತೆ. ಕಾಯ್ದು ನೋಡೋಣ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತೆ ಅಂತ. ಸದ್ಯಕ್ಕಂತೂ ಇಷ್ಟು ಜನರನ್ನು ತೆಗೆದಾಕಿದ್ದಾರೆ, ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಲೇಬೇಕಾಗಿತ್ತು. ಆದರೆ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳನ್ನ ಕೂಡ ಜಮಾ ಆಗ್ತಾ ಇದೆ. ಅದು ಕೂಡ ಜಮಾ ಆಗ್ತಾ ಇದೆ. ನಿಮ್ಮ ಅಕೌಂಟ್ಸ್ಗಳನ್ನು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಳಿ, ನಿಮಗೆ ಖಂಡಿತವಾಗ್ಲೂ ಕ್ಲಿಯರಿಟಿ ಸಿಗುತ್ತೆ. ಓಕೆ, ಈ ಇನ್ಫಾರ್ಮೇಷನ್ನ ನಿಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೂ ಕೂಡ ತಿಳಿಯಲಿ. ಅವರನ್ನು ಕೂಡ ತೆಗೆದಾಕಿದ್ರೆ ಈ ರೀತಿ ವೆರಿಫಿಕೇಷನ್ ಮಾಡಿಕೊಂಡು ಮತ್ತೆ ದುಡ್ಡನ್ನು ಪಡ್ಕೊಳ್ತಾರೆ.